ಮನೆಗೆ ಯಾರಾರ ಬರ್ಲಿರಿ ಈಗ ಮಸ್ತ್ ಪೈಕಿ ಅವಲಕ್ಕಿ ಹಚ್ಚಿಟ್ಟಿನಿ. ಅವ್ರಿಗೆ ಒಂದ್ ಸ್ವಲ್ಪ ಅವಲಕ್ಕಿ ಕೊಟ್ಟು ಒಂದ್ ಸ್ವಲ್ಪ ಚಾ ಮಾಡಿಬಿಟ್ರ ಕೆಲಸ ಆಗ್ಬಿಡ್ತದ ನೋಡ್ರಿ. ಮಸ್ತ್ ಅವಲಕ್ಕಿ ಆಗ್ಯಾವ್ರಿ. ಇವ ಮೀಡಿಯಂ ಅವಲಕ್ಕಿ ಹಚ್ಚೇನ್ರಿ ನೋಡ್ರಿ. ಅವಲಕ್ಕಿ ಹಚ್ಚಿದಕ್ಕೆ ಶೇಂಗಾ ಕರ್ದಾವೋ ಇಲ್ಲೋ ಕೊಬ್ಬರಿ ಆಗ್ಯದೋ ಇಲ್ಲೋ ಚೆಕ್ ಮಾಡ್ಲಿಕ್ಕೆ ಬಂದೇ ಬಿಟ್ರು. ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಗೆ ಮೀಡಿಯಂ ಅವಲಕ್ಕಿ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದ್ಲು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಎಣ್ಣೆ ಹಾಕೊಂಡ್ರಿ. ಇದಕ್ಕೆ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿನೇ ಇರ್ಲಿ, ಯಾಕಂದ್ರೆ ಪ್ರಮಾಣ ಜಾಸ್ತಿ ಅದ ಅವಲಕ್ಕಿದು. ಎಣ್ಣೆ ಕಾಯೋದ್ರಾಗ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ನೋಡ್ರಿ ಈಗ ಎಣ್ಣೆ ಕಾಯ್ಲಿಕ್ಕತ್ತದ. ಸಾಸಿವೆ ಹಾಕೊಂಡ್ ಎಷ್ಟ್ ಹಾಕ್ಬೇಕ್ರಿ? 5 ರಿಂದ 6 ಕಾಳು, ಬಹಳ ಆದ್ರೆ 8 ಕಾಳು ಅಷ್ಟ ನೋಡ್ರಿ ಸಾಸಿವೆ. ಚಟಪಟ ಅಂದ್ಮೇಲೆ ಶೇಂಗಾ ಹಾಕಿದೆ, ಪುಟಾಣಿ ಹಾಕಿದೆ, ಒಂದೊಂದ್ ಸ್ವಲ್ಪ ಕೈ ಆಡ್ಸ್ಕೊತಿರೋಣಂತ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದೆ. ಒಂದೊಂದೇ ಪದಾರ್ಥಗಳನ್ನ ಹಾಕ್ಬೇಕು, ಕೈ ಆಡಿಸ್ತಾ ಇರ್ಬೇಕು. ಶೇಂಗಾ ಎಣ್ಣೆ ಯೂಸ್ ಮಾಡೇನ್ರಿ ಅವಲಕ್ಕಿ ಹಚ್ಲಿಕ್ಕೆ, ಹಂಗಾಗಿ ಮಸ್ತ್ ಟೇಸ್ಟ್ ಆಗ್ತದ್ರಿ ಅದು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಆತಪ್ಪ ಅಂತಂದ್ರ ಕರಿಬೇವು ಹಾಕೋಣಂತ್ರಿ, ಅದು ಚಟಪಟ ಅನ್ಲಿ. ಆಮೇಲೆ ಮುಂದಿಂದ ಎಲ್ಲಾ ಹಾಕೋತ ಹೋಗೋಣಂತ ಒಂದೊಂದೇ. ಒಣ ಕೊಬ್ಬರಿ ಇತ್ರಿ, ಅದನ್ನು ಈ ರೀತಿ ನೋಡ್ರಿ ಹೆಚ್ಚಿ ಸಣ್ಣಗಲ್ಲ ತೆಳ್ಳಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ನೋಡ್ರಿ ಎಂತ ಮಸ್ತ್ ಆಗ್ಯದ, ಘಮ ಘಮ ವಾಸನೆ ಬರ್ತದ್ರಿ. ಯಾಕಂದ್ರೆ ಶೇಂಗಾ ಎಣ್ಣೆ ಇಲ್ರಿ, ಮಸ್ತ್ ಆಗ್ತದ್ರಿ. ಈಗ ಅದಕ್ಕ ಅರ್ಶಿನ ಪುಡಿ ಹಾಕಿದಿರಿ ಒಂದ್ ಅರ್ಧ ಸ್ಪೂನ್ ಅಷ್ಟ, ಒಂದ್ ಸ್ಪೂನ್ ಅಷ್ಟ ಜೀರಿಗೆ ಪುಡಿ ಹಾಕಿದೆ, ಅರ್ಧ ಸ್ಪೂನ್ ಅಷ್ಟ ಅಜ್ವಾಯಿನ್ ಹಾಕ್ಲಿಗತ್ತೇನ್ರಿ. ಮಸ್ತ್ ಟೇಸ್ಟ್ ಕೊಡ್ತದ. ಇದನ್ನೆಲ್ಲ ಗ್ಯಾಸ್ ಆಫ್ ಮಾಡಿ ಹಾಕ್ಬಿಟ್ಟೇನ್ರಿ. ಮೊದ್ಲಿನ ಐಟಮ್ಸ್ ಎಲ್ಲಾ ಗ್ಯಾಸ್ ಆನ್ ಐತ್ರಿ, ಗ್ಯಾಸ್ ಆಫ್ ಮಾಡ್ಬಿಟ್ಟೆ. ಶೇಂಗಾ ಕಲರ್ ಚೂತ್ ಚೇಂಜ್ ಆಗ್ಲಿಕ್ಕತ್ತಂದ್ರ ಆಫ್ ಮಾಡ್ಬಿಡುದ್ರಿ. ಆಮೇಲೆ ಉಳ್ದಿದ್ದೆಲ್ಲಾ ಇವ್ ಐಟಮ್ಸ್ ಹಾಕೋದ, ಜೀರಿಗೆ, ಅಜ್ವಾಯಿನ, ಇಂಗು, ಆಮೇಲೆ ಅರಿಶಿನ ಪುಡಿ ಎಲ್ಲಾ. ಇಲ್ಲಾಂದ್ರ ಹೊತ್ ಬಿಡ್ತದ್ರಿ. ಗ್ಯಾಸ್ ಆಫ್ ಮಾಡಿದ್ಮೇಲೂ ಅದೇನ್ ಬಿಸಿ ಇರ್ತದಲ್ಲ ಅದಕ್ ಆಗ್ಬಿಡ್ತದ್ರಿ. ಈಗ ನೋಡ್ರಿ ಎಲ್ಲಾ ರೆಡಿ ಆತ. ಆರ್ಲಿರಿ, ಒಗ್ಗರಣೆ ಆಗೋ ತನಕ ಸ್ವಲ್ಪ ಬ್ಯಾರೆ ಕೆಲ್ಸ ಮಾಡ್ಕೊಂಡ್ ಬರೋಣಂತ. ಆರ್ಲಿಕ್ಕೆ ಇಟ್ಬಿಟ್ಟೇನ ಅದನ್ನ. ಏನಂದ್ರ ಅವಲಕ್ಕಿ ಜರಡಿ ಹಿಡಿಯೋಣ್ರಿ. ಮೀಡಿಯಂ ಅವಲಕ್ಕಿ ತಗೊಂಡೇನ್ರಿ, ಬಹಳ ದಪ್ಪನೂ ಅಲ್ಲ ಬಹಳ ತೆಳಗನೂ ಅಲ್ಲ, ಮೀಡಿಯಂ ಅವಲಕ್ಕಿ. ಮಸ್ತ್ ಕುರುಕುರು ಹಚ್ಚು ತೋರಿಸ್ಕೊಡ್ತೇನ್ರಿ ನಿಮಗ ಹೆಂಗಂತ ಹೇಳಿ. ಈಗ ಇದನ್ನ ಫಸ್ಟ್ ಜರಡಿ ಹಿಡ್ಕೊಂಡ್ಬಿಡೋಣ. ಮೊದ್ಲಿದ್ದಂಗ ಅಷ್ಟು ಹೊಲಸು ಈಗಿನ್ವೇನ್ ಇರಂಗಿಲ್ರಿ, ಆದ್ರೂ ಒಮ್ಮೆ ಚೆಕ್ ಮಾಡೋದು ಬೆಸ್ಟ್. ಒಂದ್ ಸ್ವಲ್ಪ ಪುಡಿ ಬಂದೇ ಬಿಡ್ತದ. ಹಿಂಗಾಗಿ ಇಲ್ಲಿ ನೋಡ್ರಿ ಅವಲಕ್ಕಿ ಪುಡಿ ಬಂದದ. ಇದು ಚಲೋ ಇತ್ತಂದ್ರ ನೀವು ಬೇಕಾದ್ರೆ ಅಡಿಗೆ ಒಳಗೆ ಎದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಇದೇನ್ ಭಾಳ ಬಂದಿಲ್ಲ ಅಂತ ಹೇಳಿ ನಾನೇನ್ ತೆಗೆದ್ ಬಿಟ್ಟಿದ್ದೇನೆ. ಈಗ ನೋಡ್ರಿ ಮೊದ್ಲು ಜರಡಿ ಹಿಡ್ಕೊಂಡ್ ರೆಡಿ ಮಾಡ್ಕೊಂಡೆ, ಒಂದ್ ದೊಡ್ಡ ಬುಟ್ಟಿಗೆ ಹಾಕೊಂಡೆ. ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಂತ ಒಂದ್ ಸ್ವಲ್ಪ ಸಕ್ರಿ ಪುಡಿ ಹಾಕೊಂಡ್ರಿ. ಸಕ್ರಿ ಪುಡಿ ಏನದಲ್ರಿ ಆಪ್ಷನಲ್ ರೀ, ಈಗ ಬೇಡ ಅಂದ್ರೆ ನೀವು ಬಿಡ್ಬೋದು. ಈಗ ಇದು ಸ್ಮೈಲಿ ಡಬ್ಬಿ ಒಳಗೆ ಏನದ ಗೊತ್ತೇನ್ರಿ? ಶೇಂಗಾ ಪುಟಾಣಿ ಒಗ್ಗರಣೆ ಅದರಿ. ಹೋದ್ ವಾರ ಅವಲಕ್ಕಿ ಹಚ್ಚಿದ್ದೆ, ಅವಾಗ ಹಸಿಮೆಣಸಿನ್ಕಾಯಿ ಇದೇ ಟೈಪ್ ಒಗ್ಗರಣೆ ಮಾಡಿ ಅವಲಕ್ಕಿ ಹಚ್ಚಿದ್ದೆ. ಸ್ವಲ್ಪ ಹೆಚ್ಚಿಗೆ ಆಗಿತ್ತು ಒಗ್ಗರಣೆ ಅಂತ ಈ ಟೈಪ್ ನಾ ಡಬ್ಬಿ ಒಳಗ್ ತೆಗೆದಿಟ್ಟೇನ್ರಿ. ಹಿಂಗೇನ್ ತೆಗೆದಿಡ್ತೇನಲ್ರಿ ನಾನು ಒಗ್ಗರಣೆ. ಇದು 15-20 ದಿವ್ಸ ಆರಾಮ್ ಇರ್ತದ ನೋಡ್ರಿ. ಒಂದ್ಸಲ ಒಗ್ಗರಣೆ ಮಾಡಿಟ್ರಿ, ಒಮ್ಮೆ ಅವಲಕ್ಕಿ ಹಚ್ಚ್ರಿ, ಒಮ್ಮೆ ಚುರ್ಮುರಿ ಹಚ್ಚ್ರಿ, ಒಮ್ಮೆ ಮತ್ತ ತೆಳ್ಳಗನಿ ಅವಲಕ್ಕಿ ಹಚ್ಚ್ರಿ, ಬೇಕಾದ್ ಮಾಡ್ಕೋಬಹುದ್ರಿ. ಆಮೇಲೆ ಈ ಒಗ್ಗರಣೆ ಒಳಗ್ ಎಳ್ಳಿನ ಪ್ರಮಾಣ ಜಾಸ್ತಿ ಇತ್ತಂತ ನಾನು ಈಗ ಎಳ್ಳು ಹಾಕ್ಲಿಕ್ ಹೋಗಿಲ್ಲ. ಇಲ್ಲ ಎಳ್ಳು ಕೂಡ ಹಾಕ್ರಿ ನೀವು, ಬಿಳಿ ಎಳ್ಳು ಅಂದ್ರ ಮಸ್ತ್ ಟೇಸ್ಟ್ ಕೊಡ್ತದ. ಈಗ ಆಮೇಲೆ ಫಸ್ಟ್ ಆ ಒಗ್ಗರಣೆ ಹಾಕಿ ಖಾಲಿ ಮಾಡಿದೆ. ಆಮೇಲೆ ಈ ಒಗ್ಗರಣೆ ಹಾಕ್ಲಿಕತ್ತೀನಿ. ಈಗ ತಾಜಾ ಮಾಡ್ಯಾನಲ್ಲ ಅದನ್ನ ಹಾಕೋಣಂತ. ಎಷ್ಟ್ ಬೇಕೋ ಅಷ್ಟ್ ನೋಡ್ಕೊಂಡ್ ಹಾಕೊಂಡ್ರಿ. ಒಗ್ಗರಣೆ ಆರಿದ್ ಇರ್ಬೇಕ್ರಿ, ಅಂದ್ರ ನಿಮಗ ಅವಲಕ್ಕಿಗ ಎಣ್ಣೆ ಬಾಳ ಹಿಡಿಯಂಗಿಲ್ಲ. ಇದೊಂದು ಟಿಪ್ ನೋಡ್ರಿ ನಿಮಗ. ಯಾವ್ದ ಅವಲಕ್ಕಿ ಚುರ್ಮುರಿ ಹಚ್ಚೋದಂದ್ರ ಒಗ್ಗರಣೆ ಫುಲ್ ಆರಿದಿರ್ಲಿರಿ, ಅಂದಾಗ ನಿಮಗ ಎಣ್ಣೆ ಬಾಳ ಹಿಡಿಯಂಗಿಲ್ಲ. ಈಗ ನನಗೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಅನ್ನಿಸ್ತಂತ ಹೇಳಿ ಇನ್ನೊಂದ್ ಸ್ವಲ್ಪ ಈ ರೀತಿ ಒಗ್ಗರಣೆ ಇದು ಹಾಕ್ಲಿಕತ್ತೀನಿ. ಮ್ಯಾಲ್ ಬೇಕಂದ್ರೆ ಎಣ್ಣೆ ಕಾದರ ಹಾಕ್ಬೋದ್ರಿ ನೀವು, ಆದ್ರೆ ಇದು ನನಗ ಕರೆಕ್ಟ್ ಆಗ್ಬಿಡ್ತ್ರಿ. ಚಂದಾಗಿ ಕೈ ಆಡ್ಸೋಣಂತ. ಆದ್ಮೇಲೆ ನಾ ಏನ್ ಮಾಡ್ದೇರಿ, ಹುಳಿ ಬೇಕಲ್ಲ, ಹುಣಸೆ ಹಣ್ಣಿನ ಪೌಡರ್ ಹಾಕ್ಬೋದಾ, ಇಲ್ಲಾಂದ್ರೆ ನಾ ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟೇನ್ರಿ. ಯಾಕಂದ್ರೆ ಮುಂದೆ ಬಿಸಿ ಮಾಡ್ತೇವಲ್ರಿ ಈಗ, ಹಂಗಾಗಿ ಸಕ್ರಿ ಪುಡಿ ಹಾಕ್ಬಿಟ್ಟೇನಲ್ರಿ ಇದಕ್ ಫಸ್ಟ್ ಒಂದ್ ಸ್ವಲ್ಪ. ಹಂಗಾಗಿ ಒಂದ್ ಅರ್ಧ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕಿದೆ. ಈಗ ಮೆಂತೆ ಹಿಟ್ಟು ಹಾಕ್ಲಿಕತ್ತೇನ್ರಿ. ನಮ್ದ ಮಸ್ತ್ ಅವಲಕ್ಕಿ ಘಮ ಘಮ ಆಗ್ಲಿಕ್ಕೆ ಕಾರಣನೇ ಈ ಮೆಂತೆ ಹಿಟ್ಟು. ಈ ಮೆಂತೆ ಹಿಟ್ಟಿನ ರೆಸಿಪಿ ಬೇಕಂದ್ರೆ ಕಮೆಂಟ್ ನಾಗ ಬರೀರಿ, ತೋರಿಸ್ಕೊಡ್ತೇನೆ ನಿಮಗ. ಈಗ ನೋಡ್ರಿ ನಾನು ಏನ್ ಮಾಡ್ತೀನಿ, ಈಸಿ ಮೆಥಡ್ ತಗೊಂಡ್ಬಿಟ್ಟೇನ್ರಿ. ಏನಂದ್ರೆ ಏರ್ ಫ್ರೈಯರ್ ನಾಗ ಮಾಡ್ಕೊಂಡ್ಬಿಡ್ತೇನ್ರಿ. ನಾನು ಬಹಳ ಲಘು ಆಗ್ಬಿಡ್ತದ್ರಿ. ಈ ರೀತಿ ಅವಲಕ್ಕಿ ಹಚ್ಚಿಟ್ಟ ಏರ್ ಫ್ರೈಯರ್ ನಾಗ ಮಾಡ್ಬಿಟ್ರೆ ಬಿಸಿ, ನಿಮಗ ಕುರು 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 ಮಸ್ತ್ ಆಗ್ತದ್ರಿ. ಮುರ್ಟ್ಕೊಳಂಗಿಲ್ಲ ಏನಿಲ್ಲ. ಇದನ್ನ ಗ್ಯಾಸ್ ಮೇಲೆ ಕೂಡ ಮಾಡ್ಬೋದ್ರಿ. ನಿಮಗದು ಹೆಂಗ್ ಮಾಡ್ಬೇಕಪ್ಪ, ಎಲ್ಲಾರ ಮನೆಯೊಳಗೂ ಏರ್ ಫ್ರೈಯರ್ ಇರಂಗಿಲ್ಲಲ್ರಿ. ಗ್ಯಾಸ್ ಮೇಲೆ ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ಬೇಕಂದ್ರೆ ನಂಗೆ ಕಮೆಂಟ್ ನಾಗ ಬರೀರಿ, ನಾನ್ ನಿಮ್ಗೆ ತೋರಿಸ್ಕೊಡ್ತೇನೆ. ಗ್ಯಾಸ್ ಮೇಲೆ ಅವಲಕ್ಕಿ ಹುರಿದು ಯಾವ ರೀತಿ ಹಚ್ಚೋದಂತ. ಈಗ ಇದು ಏರ್ ಫ್ರೈಯರ್ ಒಳಗ್ರಿ ನಾನು 140 ಡಿಗ್ರಿ 10 ಮಿನಿಟ್ಸ್ ಇಟ್ಟೇನಿ. ಇದನ್ನ
ಕುರು ಅವಲಕ್ಕಿ ಮಾಡ್ಕೊಂಡ್ಬಿಡೋಣ ಅಂತ. ಈಗ ಮಸ್ತ್ ಬಿಸಿ ಆಗ್ಬಿಟ್ಟಿರ್ತದ್ರಿ ಇದು. ಎಲ್ಲಾ ಐಟಮ್ ಹಾಕ್ಬಿಟ್ಟಿವ್ರಿ, ಬರೀ ಬಿಸಿ ಮಾಡೋದಷ್ಟ ನೋಡ್ರಿ. ಒಂದೇ ಟ್ರಿಪ್ ಹಂಗ ಹಾಕಿದ್ರಿ, ಆಮೇಲೆ ನೆನಪಾತ್ ನನಗ ಮ್ಯಾಲ ಒಂದ್ ಇಟ್ಟಿರ್ತಿ ನೆಟ್ಟದ್ನಿಂದ ಮುಚ್ಚಿಬಿಟ್ರಿ ಅದಕ್ಕ. ಒಟ್ಟ ಮ್ಯಾಲೆ ಹಾರಂಗಿಲ್ರಿ ಇದು ಅವಲಕ್ಕಿ. ಇನ್ನ ಚುರ್ಮುರಿ ಕೂಡ ಹುರಿಯೋದು ಬಿಟ್ಟೇನ್ರಿ, ಬುಟ್ಟಿ ಒಳಗ ಹಾಕಿ ಬಿಸಿ ಮಾಡೋದು ಬಿಟ್ಟೇನಿ. ಈ ರೀತಿ ಏರ್ ಫ್ರೈಯರ್ನಾಗ ಮಾಡ್ತೇನೆ. ಮ್ಯಾಲ ಅದೇ ನೆಟ್ಟದ್ ತೋರ್ಸಿದ್ನಲ್ರಿ ನಿಮ್ಗ, ಅದ್ರೊಳಗ್ ಮಾಡ್ಕೊಂಡ್ಬಿಟ್ಟಿರ್ತೇನೆ. ಸೊ ಈಗ ನೋಡ್ರಿ, ಒಂದ್ ಟ್ರಿಪ್ ಅವಲಕ್ಕಿ ಆತ, ಆರ್ಲಿಕ್ ಬಿಟ್ಬಿಡೋಣ ಅಂತ. ಬಹಳ ಬಿಸಿ ಇರ್ತದ್ರಿ ಇದು. ಮತ್ತೊಂದ್ ಟ್ರಿಪ್ ಅವಲಕ್ಕಿ ಕೂಡ ಇದೇ ರೀತಿ ಹುರಿದು ಫುಲ್ ಆರ್ಲಿಕ್ ಬಿಟ್ಬಿಟ್ಟಿದ್ದೆ ಒಂದ್ ಅರ್ಧ ತಾಸ್. ಮನಿ ಎಲ್ಲ ಏನ್ ಘಮ ಘಮ ವಾಸನೆ ರೀ ಅವಲಕ್ಕಿದ್ ಹೇಳ್ತೇನಿ ನೋಡ್ರಿ. ಆರಿದ್ಮೇಲೆ ಒಂದ್ಸಲಿ ಚಂದಾಗಿ ಕೈ ಆಡ್ಸ್ಕೊಂಡ್ಬಿಡೋಣ ಅಂತ. ಮೇಲೆ ಕೆಳಗ್ ಮಾಡಿದ್ರೆ ಏನಾಗ್ತದ್ರಿ, ಕೈ ಆಡ್ಸಿದ್ರ ಅಕಸ್ಮಾತ್ ಉಪ್ಪು ಗಿಪ್ಪು ಆ ಕಡೆ ಸ್ವಲ್ಪ ಕಮ್ಮಿ ಆಗಿತ್ತು, ಒಂದ್ ಕಡೆ ಹೆಚ್ಚಾಗಿದ್ರು ಮಿಕ್ಸ್ ಹಾಕೋತದ. ನೋಡ್ರಿ ಹೆಂಗಾಗ್ಯದ ಅಂತ ನೋಡ್ಲಿಕ್ ಫಸ್ಟ್ ಕೈ ಕಂಡೆ ಬಿಟ್ಟದ್ ನಿಮ್ಗ. ಸೊ ಈ ವಿಡಿಯೋ ಹೆಂಗ್ ಅನಸ್ತ್ರಿ ನಿಮ್ಗ? ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನೆನಪ್ಲೆ ಕಮೆಂಟ್ ಮಾಡ್ರಿ, ಬಹಳ ಖುಷಿ ಆಗ್ತದ್ರಿ. ಇದೇ ನಮ್ಮನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ. ಅಲ್ಲೊಂದ್ ಬೆಲ್ ಬರ್ತದಲ್ರಿ, ಅದನ್ನ ಪ್ರೆಸ್ ಮಾಡಿದ್ರೆ ಏನಾಗ್ತದ, ನಾ ಕಳಿಸೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬಂದ್ಬಿಡ್ತದ. ಮತ್ ಇನ್ನೊಂದ್ ವಿಡಿಯೋ ಒಂದಿಗೆ ಸಿಗ್ತೀನಿ ನಿಮ್ಗೆ. ನಮಸ್ಕಾರ.